ಯಾಕೋ ಮಗ ಏನಾಯ್ತು, ಯಾಕೋ ಡಲ್ ಆಗಿದೆಯಲ್ಲೋ? ಏನಿಲ್ಲ ಕಣೋ, ಮೊನ್ನೆ ನಮ್ಮ ಕಸಿನ್ ಅವ್ರ ಫಾದರ್ ತೀರೋದ್ಮೇಲೆ ಅವ್ರ ಫಿನಾನ್ಷಿಯಲ್ಸು ವ್ಯವಹಾರದ ಬಗ್ಗೆ ನಮ್ಮ ಕಸಿನ್ಗೆ ಗೈಡ್ ಮಾಡೋರಿಲ್ಲ. ಅಂಡ್ ಇವನ್ ಅವ್ನಿಗೆ ಅದ್ರ ಬಗ್ಗೆ ಏನೂ ಗೊತ್ತೇ ಇಲ್ಲ. ಸೊ ಅದಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಕಣೋ. ನೋಡು ಮಗ, ಜೀವನ ಅನ್ನೋದು ತುಂಬ ಅನಿಶ್ಚಿತ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಯಾವುದೋ ನಮ್ಮ ಕೈಲಿ ಇರೋದಿಲ್ಲ ಕಣೋ. ಸೊ ಅದಕ್ಕೆ ಇಂಥ ಅನ್ಫೋರ್ಸಿನ್ ಸಿಚುವೇಷನ್ಗಳಲ್ಲಿ ಒಂದು 5 ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಸ್ಪೆಕ್ಟ್ಸ್ನ ಹೇಳ್ತೀನಿ ಕೇಳು. ನೋಡು, ಮೊದಲನೇದು ನಮ್ಮ ಎಲ್ಲ ಡಾಕ್ಯುಮೆಂಟ್ಸ್ನ 4 ಕ್ಯಾಟಗರೀಸಲ್ಲಿ ಆರ್ಗನೈಸ್ ಮಾಡ್ಕೋಬೇಕು. ಲೈಕ್ ಇನ್ವೆಸ್ಟ್ಮೆಂಟು, ಡ್ಯೂಸು, ಎಕ್ಸ್ಪೆನ್ಸು ಮತ್ತು ಇನ್ಕಮ್ಸು. ಅಂಡ್ ಇದ್ರ ಬಗ್ಗೆ ನಮ್ಮ ಕ್ಲೋಸ್ಡ್ ಒನ್ಸ್ಗೆ ಇನ್ಫಾರ್ಮ್ ಮಾಡಿರಲೇಬೇಕು. ಇನ್ನು ಎರಡನೇದು ನಮ್ಮ ಬ್ಯಾಂಕ್ ಅಕೌಂಟ್ಸು, ಇನ್ವೆಸ್ಟ್ಮೆಂಟ್ಸು ಹಾಗೆ ಇನ್ಶೂರೆನ್ಸ್ಗೆ ನಾಮಿನೀಸ್ನ ಆಡ್ ಮಾಡಿರಬೇಕು. ಅಂಡ್ ಆಧಾರ್ ಕಾರ್ಡ್ ಮತ್ತೆ ಪ್ಯಾನ್ ಕಾರ್ಡ್ನ ಎಕ್ಸಿಸ್ಟಿಂಗ್ ರೂಲ್ಸ್ ಪ್ರಕಾರ ಲಿಂಕ್ ಮಾಡಿರಬೇಕು. ಇನ್ನು ಮೂರನೇದು ನಮ್ಮ ಎಲ್ಲ ಲೈಫ್ ಇನ್ಶೂರೆನ್ಸ್ ಹಾಗೆ ಜನರಲ್ ಇನ್ಶೂರೆನ್ಸ್ ನ ಕಂಪೈಲ್ ಮಾಡಿರಬೇಕು. ಸೊ ದಟ್ ಅವಾಗ ಕ್ಲೈಮಿಂಗ್ ಪ್ರೊಸೆಸ್ ಸಿಂಪ್ಲಿಫೈ ಆಗಿರುತ್ತೆ. ಇನ್ನು ನಾಲ್ಕನೇದು ಏನಪ್ಪಾ ಅಂತಂದ್ರೆ, ಈ ರೀತಿಯಾದಂತ ಅನ್ಫೋರ್ಸಿನ್ ಸಿಚುವೇಷನ್ಸ್ ಗಳಲ್ಲಿ ಫಿನಾನ್ಷಿಯಲ್ ಹರ್ಡಲ್ಸ್ ನ ಟ್ಯಾಕಲ್ ಮಾಡೋಕೆ ನಾವು ಎಮರ್ಜೆನ್ಸಿ ಫಂಡ್ ನ ಬಿಲ್ಡ್ ಮಾಡೋಕೆ ಸ್ಟಾರ್ಟ್ ಮಾಡಬೇಕು. ಇನ್ನು ಕೊನೆಯದಾಗಿ ಫಿನಾನ್ಷಿಯಲ್ ಪ್ಲಾನರ್ಸ್, ಅಡ್ವೈಸರ್ಸ್ ಹಾಗೆ ಲೀಗಲ್ ಎಕ್ಸ್ಪರ್ಟ್ಸ್ ನಂತ ಪ್ರೊಫೆಷನಲ್ಸ್ ನ ನಮ್ಮ ಕಾಂಟ್ಯಾಕ್ಟ್ ಲಿಸ್ಟ್ ನಲ್ಲಿ ಇಟ್ಕೊಂಡಿರಬೇಕು. ಫಿನಾನ್ಷಿಯಲ್ ಪ್ಲಾನಿಂಗ್ ಅನ್ನೋದು ನಿಮಗೆ ಹಾಗೂ ನಿಮ್ಮ ಫ್ಯಾಮಿಲಿ ಅವರಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಇದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಇದೇ ರೀತಿ ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಗ್ರೋ ಕನ್ನಡನ ಫಾಲೋ ಮಾಡಿ.